ಪೊಲೀಸ್ ಠಾಣೆಗಳ ಅಕ್ರಮವನ್ನು ತಡೆಗೆ ಹೈಕೋರ್ಟ್ ಖಡಕ್ ಆದೇಶವನ್ನು ನೀಡಿದೆ. ಠಾಣೆಗಳಲ್ಲಿ ಸಿಸಿ ಕ್ಯಾಮೆರಾ ಒಂದು ನಿಮಿಷವೂ ಕೂಡ ಬಂದ್ ಆಗಬಾರದು ಅನ್ನೋ ಆದೇಶವನ್ನು ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಪೊಲೀಸ್ ಠಾಣೆಗಳ ಅಕ್ರಮವನ್ನು ತಡಿಬೇಕು ಅಂತ ಹೇಳಿ ಪೊಲೀಸ್ ಠಾಣೆಗಳಲ್ಲಿ ಒಂದು ನಿಮಿಷವೂ ಕೂಡ ಬಂದ್ ಆಗಬಾರದು ಕ್ಯಾಮೆರಾ ಅಂತ ಹೇಳಿ ಹೈಕೋರ್ಟ್ ಖಡಕ್ ಆದೇಶ ಕೊಟ್ಟಿದೆ. ಸ್ಟೇಷನ್ನ ಸಿಸಿ ಕ್ಯಾಮೆರಾ ಆಫ್ ಮಾಡದಂತೆ ಹೈಕೋರ್ಟ್ ಆದೇಶ ನೀಡಿದೆ. ವೈಟ್ಫೀಲ್ಡ್ ಠಾಣೆ ಪ್ರಕರಣದ ವಿಚಾರಣೆ ವೇಳೆ ಖಾಕಿ ಬೇಜವಾಬ್ದಾರಿ ತೋರಿತು. ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಕಡ್ಡಾಯವಾಗಿ ಪಾಲಿಸುವಂತೆ ಆದೇಶವನ್ನು ನೀಡಿದೆ. ಠಾಣೆಗಳಲ್ಲಿ 24 ಗಂಟೆಯೂ ಸಿಸಿಟಿವಿ ಕಾರ್ಯನಿರ್ವಹಿಸುವುದು ಕಡ್ಡಾಯ. ಸಿಸಿಟಿವಿ ರಿಯಲ್ ಟೈಮ್ ಮಾನಿಟರ್ ಮಾಡಲು ಹೈಕೋರ್ಟ್ ಸೂಚನೆ ಕೊಟ್ಟಿದೆ. 11 ತಿಂಗಳಿಂದ ಸಿಸಿಟಿವಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದಂತಹ ಪೊಲೀಸರು ನೋಡಿ, ಪೊಲೀಸ್ ಠಾಣೆಗಳಲ್ಲಿ ಅಕ್ರಮ ನಡೆಯುತ್ತೆ. ಈ ಅಕ್ರಮವನ್ನು ತಡಿಬೇಕು ಅಂದರೆ ಇದಕ್ಕೊಂದು ನಿಲುವಾದಂತಹ ಒಂದು ಆದೇಶವನ್ನು ಹೊರಡಿಸಬೇಕಾಗಿತ್ತು. ಅದು ಹೈಕೋರ್ಟ್ ಈಗ ಖಡಕ್ ಆದೇಶ ಕೊಟ್ಟಿದೆ. ಠಾಣೆಗಳಲ್ಲಿ ಸಿಸಿ ಕ್ಯಾಮ್ರಾ ಎಷ್ಟಿದಾವೆ ಅಷ್ಟೂ ಕೂಡ ಒಂದು ನಿಮಿಷವೂ ಕೂಡ ಬಂದಾಗಬಾರ್ದು, ಯಾವುದೇ ಕಾರಣಕ್ಕೂ ಬಂದಾಗಬಾರ್ದು. ಅದಕ್ಕೇನೇನೆಲ್ಲ ನಿಮಗೆ ತಯಾರಿ ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊಳ್ಳಿ, ಆದರೆ ಒಂದು ನಿಮಿಷವೂ ಕೂಡ ಅದು ಬಂದಾಗಬಾರ್ದು. ಸಿಸಿ ಕ್ಯಾಮ್ರಾ ಆಫ್ ಮಾಡಬಾರ್ದು ಅಂತೇಳಿ ಹೈಕೋರ್ಟ್ ಆದೇಶ ಕೊಟ್ಟಿರೋದು. ಇನ್ನು ಈ ಒಂದು ಠಾಣೆ ವೈಟ್ಫೀಲ್ಡ್ ಠಾಣೆ ಪ್ರಕರಣದ ವಿಚಾರವಾಗಿ ಖಾಕಿ ಈ ರೀತಿಯಾದಂತಹ ಒಂದು ಆದೇಶವನ್ನು ಹೊರಡಿಸಿರೋದು. ಬೇಜವಾಬ್ದಾರಿತನವನ್ನು ತೋರಿಸಿದ್ರು. ವೈಟ್ಫೀಲ್ಡ್ ಠಾಣೆಯಲ್ಲಿ ಯಾವುದೋ ಒಂದು ಪ್ರಕರಣ ನಡೆದಿರುವಂಥ ಸಂದರ್ಭದಲ್ಲಿ ಬೇಜವಾಬ್ದಾರಿತನ ತೋರಿಸಿದ್ರು. ಹಾಗಾಗಿ ಸುಪ್ರೀಂ ಕೋರ್ಟ್ ಗೈಡ್ಲೈನನ್ನು ನೀವು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಆದೇಶವನ್ನು ಕೊಟ್ಟಿದೆ. ಎಲ್ಲ ಠಾಣೆಗಳಲ್ಲೂ ಕೂಡ 24 ಗಂಟೆಯೂ ಕೂಡ ಸಿಸಿಟಿವಿ ಆನ್ ಇರಬೇಕು, ಕಾರ್ಯನಿರ್ವಹಿಸುವುದು ಇದು ಕಡ್ಡಾಯವಾಗಿದೆ ಅಂತೇಳಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿರೋದು. ಸಿಸಿಟಿವಿ ಮತ್ತು ರಿಯಲ್ ಟೈಮ್ ಏನಿರುತ್ತೆ ಆ ಮಾನಿಟರ್ನ್ನು ಕೂಡ ಮಾಡಲು ಹೈಕೋರ್ಟ್ ಸೂಚನೆ ಕೊಟ್ಟಿದೆ. 11 ತಿಂಗಳಿನಿಂದ ಸಿಸಿಟಿವಿ ಕೆಲಸನೇ ಮಾಡ್ತಿಲ್ಲ ಅಂತ ಹೇಳಿದರು ಪೊಲೀಸರು. ಪೊಲೀಸರ ಬೇಜವಾಬ್ದಾರಿ ಹೇಳಿಕೆಗೆ ನ್ಯಾಯಾಲಯ ಅಸಮಾಧಾನವನ್ನು ಹೊರಹಾಕ್ತಾ ಈಗ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ಆದೇಶವನ್ನು ಹೊರಗಾಕಿರೋದು ಹೈಕೋರ್ಟ್. ಮತ್ತೆ ಇನ್ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು. ಪೊಲೀಸ್ ಸ್ಟೇಷನಲ್ಲಿ ಕೆಲವೊಂದು ಅಚಾನಕ್ಕಿಗೆ ಆಗುವಂತಹ ಅವಘಡಗಳು ಬೇರೆ ಯಾವುದಕ್ಕೂ ಕೂಡ ನಾಂದಿ ಹಾಡಬಾರ್ದು, ಬೇರೆ ಯಾವ ಒಂದು ವಿಚಾರಗಳಿಗೂ ಕೂಡ ಅದು ಮುಂದೆ ಆಗಬಾರ್ದು ಅನ್ನೋ ವಿಚಾರಕ್ಕೆ 24 ಗಂಟೆಗಳ ಕಾಲ ಕೂಡ ಕ್ಯಾಮ್ರಾ ಆನ್ ಇರಬೇಕು, ಯಾವುದೇ ಕಾರಣಕ್ಕೂ ಆಫ್ ಮಾಡುವಂತಿಲ್ಲ. ಒಂದು ನಿಮಿಷ ಕೂಡ ಆಫ್ ಆಗಬಾರ್ದು. ಅದು ಆಫ್ ಆದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕೂಡ ಈಗ ಆದೇಶವನ್ನು ಪ್ರಕಟಿಸಿರೋದು. 24 ಗಂಟೆಯೂ ಕೂಡ ಸಿಸಿಟಿವಿ ಕಾರ್ಯನಿರ್ವಹಿಸ್ತಾ ಇರಬೇಕು, ಇದು ಕಡ್ಡಾಯ. ಸಿಸಿಟಿವಿ ರಿಯಲ್ ಟೈಮ್ ಏನಿದೆ, ಮಾನಿಟರ್ ಏನಿದೆ ಅದೆಲ್ಲವೂ ಕೂಡ ಸಿದ್ಧಪಡಿಸ್ಕೊಂಡಿರಬೇಕು. ಕರೆಂಟ್ ಹೋಯ್ತು ಮತ್ತೊಂದು ಹೋಯ್ತು ಅಂತ ನೆಪನೇ ಹೇಳೋ ಆಗಿಲ್ಲ ಇನ್ಮೇಲೆ.